ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ, ನಾವು ಆಫೀಸಿಗೆ ಹೋಗಿ ಬರ್ತೀವಿ. ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಸ್ಟಾಫ್ ಎಲ್ಲ ಇಷ್ಟು ವರ್ಷದಿಂದ ನಮ್ಮ ಕಂಪನಿಯಲ್ಲಿ ನಿಯತ್ತಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಕಂಪನಿಲಾಗಲಿ ಫ್ಯಾಮಿಲಿಲಾಗಲಿ ಆಗಿರೋ ಏರ್ಪೇರುಗಳನ್ನೆಲ್ಲ ನೋಡಿದ್ದಾರೆ. ಅದರಲ್ಲೆಲ್ಲ ಅವರು ನಮ್ಮ ಜೊತೆ ನಿಂತಿದ್ದಾರೆ. ನಮ್ಮಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅವರ ಸೇಫ್ಟಿ ಸೆಕ್ಯೂರಿಟಿ ನಮ್ಮ ಜವಾಬ್ದಾರಿ. ಅದರಿಂದ ಇನ್ನು ಮುಂದೆ ಆಫೀಸ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಸರಿ ಡ್ಯಾಡ್, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಾವು ನೋಡ್ಕೋತೀವಿ. ಅಮ್ಮ ಅಮ್ಮ, ನನಗೂ ಆರತಿ ಕೊಡಿ. ದೀಪಿಕಾ, ಯಾಕೆ ಇಷ್ಟ ಆತ್ರ ನಿಧಾನ? ಅಮ್ಮ, ಇವತ್ತಿಂದ ನಾನು ಆಫೀಸ್ಗೆ ಹೋಗ್ಬೇಕು, ಕೆಲಸ ಮಾಡಬೇಕು ಅನ್ಕೊಂಡಿದ್ದೀನಿ. ಏನ ನೀನು ಆಫೀಸಿಗೆ ಬಂದು ಕೆಲಸ ಮಾಡೋದ? ಅದರ ಅವಶ್ಯಕತೆ ಏನಿದೆ? ನೀನು ಮನೇಲಿ ಆರಾಮಾಗಿರ್ಬೋದಲ್ಲ. ಮನೇಲಿದ್ದ ಮಾತ್ರಕ್ಕೆ ಹೆಣ್ಮಕ್ಳು ಹಾಯಾಗಿರ್ತಾರೆ ಅಂತ ನೀವು ಹೇಗೆ ಅನ್ಕೋತೀರಾ? ನಮಗೂ ಆಚೆ ಹೋಗಿ ದುಡಿಬೇಕು, ಏನಾದರೂ ಸಾಧಿಸ್ಬೇಕು ಅನ್ನೋ ಆಸೆ ಕನಸು ಇರಲ್ವಾ? ಅದು ಹಾಗಲ್ಲ. ನೀನು ಹೋಗಬಾರ್ದು ಅಂತಲ್ಲ, ಆಫೀಸ್ ಕೆಲಸ ನೋಡ್ಕೊಳ್ಳೋದಕ್ಕೆ ಅಭಿ ಇದಾರಲ್ಲ, ನಿನಗೆ ಯಾಕೆ ಕಷ್ಟ ಅಂತ. ಕಷ್ಟ ಅಲ್ಲ ಮಾವ, ಇಷ್ಟನೇ. ನನಗೂ ಮನೇಲಿ ಇದ್ದು ಬೋರ್ ಆಗ್ತಿದೆ. ಅದು ಅಲ್ಲದೆ ನನಗೂ ಆಫೀಸ್ಗೆ ಹೋಗಿ ದುಡಿಬೇಕು ಅನ್ನೋ ಆಸೆನೂ ಇದೆ. ಮನೇಲಿ ಅಮ್ಮನೂ ಪೂರ್ಣಿ ನನಗೆ ಯಾವ ಕೆಲಸ ಮಾಡೋದಕ್ಕೂ ಬಿಡಲ್ಲ. ನಾನು ಯಾವಾಗಲೂ ಫೋನ್ ನೋಡಿಕೊಂಡೇ ಟೈಮ್ ಪಾಸ್ ಮಾಡ್ತಿರ್ತೀನಿ. ಈಗ ಆಫೀಸಿಗೆ ಬಂದು ದುಡಿದ್ರೆ ನನಗೂ ಪ್ರೊಡಕ್ಟಿವ್ ಆಗಿ ಏನಾದ್ರು ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ದೀಪಿಕಾ ಹೇಳೋದು ಒಂದು ಅರ್ಥದಲ್ಲಿ ಸರಿಗಿದೆ. ಅವಳು ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಜಾಣೆ ಕೂಡ. ಅವಳು ನಮ್ಮ ಆಫೀಸಿಗೆ ಬಂದು ಕೆಲಸ ಮಾಡಿದ್ರೆ ನಮ್ಮ ಕಂಪ್ನಿಗೆ ಒಳ್ಳೇದಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಅಮ್ಮ. ನೀವೊಬ್ಬರೇ ನನ್ನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು. ಆದರೂ ದೀಪಿಕಾ ಅವರೇ, ಇನ್ನೊಂದ್ಸಲ ಯೋಚನೆ ಮಾಡಿ. ಆಫೀಸ್ ಕೆಲಸ ಅಷ್ಟು ಸುಲಭ ಅಲ್ಲ. ಹೌದು, ಕಷ್ಟ ಆಗ್ಬೋದು. ಆದರೆ ಕಷ್ಟವಾದ ಕೆಲಸನ ಇಷ್ಟಪಟ್ಟು ಮಾಡೋಳೆ ಈ ದೀಪಿಕಾ. ಮನೇಲಿ ತಲೆ ತಿಂದಿದ್ದು ಸಾಕಾಗಿಲ್ಲ ಅಂತ ಈಗ ಆಫೀಸ್ಗೂ ಬಂದು ಕಾಡಿಸ್ಬೇಕಾ? ಅಮ್ಮ ನೋಡಿದ್ರಾ, ನಾನು ಇವ್ರ ಜೊತೆ ಆಫೀಸಿಗೆ ಹೋದ್ರೆ ಇವ್ರನ್ನ ಮೀರ್ಸೋ ಹಾಗೆ ಕೆಲಸ ಮಾಡ್ತೀನಿ ಅನ್ನೋ ಹೊಟ್ಟೆ ಉರಿ ಇವ್ರಿಗೆ. ಅದಕ್ಕೆ ಈ ನೆಪಗಳೆಲ್ಲ. ನೀವೇ ಹೇಳಿ ಅಮ್ಮ, ನನ್ನ ಆಫೀಸ್ಗೆ ಕರ್ಕೊಂಡು ಹೋಗಕ್ಕೆ. ನೋಡಿ, ಅವಳಿಗೂ ನಮ್ಮ ಕಂಪನಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ಸಿದೆ, ನಮ್ಮ ಕಂಪನಿನ ಬೆಳೆಸ್ಬೇಕು ಅನ್ನೋ ಛಲ ಇದೆ. ಬೇಡ ಅನ್ಬಿಡಿ, ಅವಳನ್ನು ಕರ್ಕೊಂಡು ಹೋಗಿ. ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ನಿಲ್ಬೇಕು ಅಂತಿರುವಾಗ ಕಾಲು ಎಳೆಯೋದು ತಪ್ಪು. ಅಮ್ಮ, ದೀಪಿಕಾ ಇವತ್ತಿಂದ ನಮ್ಮ ಆಫೀಸ್ ಎಂಪ್ಲಾಯ್, ಸರಿನಾ? ಖುಷಿನಾ? ಬರೀ ಖುಷಿ ಅಲ್ಲ, ಸಂಬಳನೂ ಕೊಡಬೇಕು. ಓ, ಸಂಬಳ ಸಾಕ? ಬೋನಸ್ ಬೇಡವಾ? ಖಂಡಿತ ಬೇಕು. ನನಗೆ ಅವಶ್ಯಕತೆ ಬಂದಾಗ ನಾನೇ ಕೇಳ್ತೀನಿ. ಈಗ ಆಫೀಸಿಗೆ ಹೋಗೋಣ, ಲೇಟಾಗಿ ಹೋಗೋದು ತಪ್ಪು. ನೋಡಿದ್ಯಾ ಬ್ರೋ, ಆರ್ಡರ್ ಎಲ್ಲಿಂದಾನೇ ಶುರು ಆಯ್ತು. ಬರ್ತೀನಮ್ಮ. ದೀಪಿಕಾ, ಒಂದು ನಿಮಿಷ. ಬರ್ತೀನಿ ಮಾವ. ಆಲ್ ದಿ ಬೆಸ್ಟ್ ದೀಪಿಕಾ, ಡೂ ವೆಲ್. ಇವತ್ತಿಂದ ಇದೇ ನಿನ್ಗೆ ಆಫೀಸಲ್ಲಿ ಹಬ್ಬ. ಹೊರಡ ಮಾಡ್ಕೋತಾನೆ ನೋಡಿ. ಪೂರ್ಣಿ, ಅವ್ರಿಗೆ ಬರ್ತಾ ಇದ್ದಾರೆ. ಅವ್ರು ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅಮ್ಮ. ನೀವು ಈ ರೂಮ್ನ ರೆಡಿ ಮಾಡಿದ್ದೀನಿ. ಅವ್ರಿಗೆ ಯಾವ ತೊಂದರೆನೂ ಆಗಲ್ಲ. ಪಾಪ, ನಾವೆಲ್ಲರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಬನ್ನಿ, ಹೇಗಿದ್ದೀರಾ? ಇದೇ ನಮ್ಮನೆ. ಇನ್ಮೇಲೆ ನೀವು ಇಲ್ಲೇ ಇರಬೇಕು. ಅಮ್ಮ,
ಇವ್ರು ಎಷ್ಟು ಲಕ್ಷಣವಾಗಿದ್ದಾರೆ ಅಲ್ವಾ? ಇವ್ರ ಪರಿಸ್ಥಿತಿ ನೋಡ್ತಿದ್ರೆ ಪಾಪ ಅನ್ಸುತ್ತೆ. ಆದಷ್ಟು ಬೇಗ ಇವ್ರಿಗೆ ನೆನ್ಪು ಬಂದು ಇವ್ರ ಮನೆಯವ್ರ ಜೊತೆ ಇರುವಾಗಾದ್ರೆ ಅಷ್ಟೇ ಸಾಕು. ಏನು ನೋಡ್ತಾ ಇದ್ದೀರಾ? ನಿಮಗೆ ಮನೆಯೆಲ್ಲ ಇಷ್ಟ ಆಯ್ತಾ? ಇಲ್ಲಿ ನಿಮ್ಗೆ ಯಾವ ಭಯನೂ ಬೇಡ. ನೀವು ಹೇಗೆ ಬೇಕೋ ಹಾಗಿರ್ಬೋದು. ಇಲ್ಲಿ ನಿಮ್ಮ ಜೊತೆ ನಾನು, ಪೂರ್ಣಿ, ಹಾಗೆ ಮನೆಯವರೆಲ್ಲರೂ ಇರ್ತೀವಿ. ಅಮ್ಮ, ನೀವು ಹೇಳ್ದಾಗೆ ಇವ್ರನ್ನ ಸೇಫಾಗಿ ಕರ್ಕೊಂಬಂದು ತಲುಪಿಸಿದ್ದೀನಿ. ಓಕೆನಾ? ಪಾಪು, ಇವ್ರು ಇಲ್ಲಿಗೆ ಬರಲ್ಲ ಅಂತ ಹಠ ಏನಾದರೂ ಮಾಡಿದ್ರಾ? ನಿಮ್ಮ ಹೆಸರು ಹೇಳ್ತಿದ್ದಾಗೆ ಸುಮ್ಮನೆ ಆಗ್ಬಿಟ್ರು. ನಿಮ್ಮ ಹತ್ರ ಅಂದಿದ್ದಕ್ಕೆ ಏನೋ ಹಠ ಮಾಡದೆ ಬಂದರು. ನೀವಂದ್ರೆ ಇವ್ರಿಗೆ ತುಂಬ ಇಷ್ಟ ಅನ್ಸುತ್ತೆ. ಸಂಧ್ಯಾ ಫೋನ್ ಮಾಡಿದಾಗ ಹೇಳ್ತಿದ್ಲು, ನೀವು ಫೋನ್ ಮಾಡಿದ್ರೆ ಊಟ ಮಾಡಿಸಿದ್ರೆ ಮಾಡ್ತಾರಂತೆ, ನಿಮ್ಮ ಮಾತೆಲ್ಲ ಕೇಳ್ತಾರಂತೆ. ನಿಮಗೆ ನಾನು ಅಂದ್ರೆ ಇಷ್ಟನಾ? ಒಳ್ಳೆ ಹೃದಯ, ಮುಗ್ಧವಾದ ಮನಸ್ಸು, ಇವೆರಡೂ ಇದ್ದಾಗ ನಗು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಯಾವುದೇ ಕಲ್ಮಶ ಇಲ್ದಿರೋ ನಗು ಇದು. ಬರೀ ಕಲ್ಮಶ ಇಲ್ದಿರೋದು ಮಾತ್ರ ಅಲ್ಲ, ಈ ನಗುನಲ್ಲಿ ನಿಮ್ಮ ಬಗ್ಗೆ ಪ್ರೀತಿನೂ ಇದೆ. ಅಮ್ಮನ ಬಗ್ಗೆ ಯಾರಿಗೆ ತಾನೇ ಪ್ರೀತಿ ಇಲ್ದಿರೋಕ್ ಸಾಧ್ಯ? ಅಮ್ಮನ ನೋಡಿ ಯಾರೇ ಮಾತಾಡ್ಸಿದ್ರು ಪ್ರೀತಿಸ್ಲೇಬೇಕು. ಬರೀ ಪ್ರೀತಿಸೋರು ಮಾತ್ರ ಅಲ್ಲ, ಶತ್ರುಗಳು ಇರ್ತಾರೆ. ಅದು ನಮಗೂ ಗೊತ್ತಿದೆಯಲ್ಲ. ಈಗ ಯಾಕಮ್ಮ ಅದ್ರ ಬಗ್ಗೆ ಮಾತು? ಅದ್ರ ಬಗ್ಗೆ ಚಿಂತೆ ಬಿಡಿ. ಈಗ ಇವ್ರನ್ನ ಕರ್ಕೊಂಡೋಗಿ. ಪೂರ್ಣಿ, ಕರ್ಕೊಂಡು ಅಮ್ಮ, ನಾನು ಆಫೀಸ್ಗೆ ಹೊರಡ್ತೀನಿ. ಪಾಪು, ಮಾಧವ್ ಅವ್ರು ನೀನು ಕೇಳ್ತಿದ್ರು, ಅವ್ರಿಗೆ ಕಾಲ್ ಮಾಡ್ಕೊಂಡು ಹೋಗು. ಮಾಧವ, ನೀವಿವತ್ತು ಬೇಗ ರೆಡಿ ಆಗಬೇಕು. ಬೇಗ ರೆಡಿ ಆದರೆ ಅಮ್ಮನ ಬೇಗ ಭೇಟಿ ಮಾಡ್ಬೋದು. ಹೌದು, ಬೇಗ ರೆಡಿ ಆಗಿ ನಾನೇ ನಿಮ್ಮನ್ನ ರೆಡಿ ಮಾಡ್ತೀನಿ. ಅಮ್ಮನ ಭೇಟಿ ಮಾಡೋದಕ್ಕೆ ನಿಮ್ಗಿಷ್ಟನಾ? ಅಮ್ಮನ ಹೆಸರು ಹೇಳ್ತಿದ್ದಾಗೇನೆ ಇವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ನೋಡು. ಅಮ್ಮನ್ ನೋಡ್ಬೇಕು ಅಂದ್ರೆ ನೀವೀಗ ಮಾತ್ರೆ ತಗೊಳ್ಬೇಕು. ತಗೊಳ್ತೀರಾ?